ಬೆಳ್ತಂಗಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗ ಹಾಗೂ ಬೆಂಗಳೂರಿನ ಬುಕ್ ಬ್ರಹ್ಮ ಸಹಯೋಗದೊಂದಿಗೆ 5 ದಿನಗಳ ಅಂತಾರಾಷ್ಟ್ರೀಯ ಅಂತರ್ಜಾಲ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ. ನವೆಂಬರ್ 2 ರಿಂದ 7 ರವರೆಗೆ ಪ್ರತಿದಿನ ಸಂಜೆ 5 ಗಂಟೆಗೆ ಬುಕ್ ಬ್ರಹ್ಮ ಅಂತರ್ಜಾಲ ಮಾಧ್ಯಮದಲ್ಲಿ ಪ್ರಸಾರಗೊಳ್ಳಲಿದೆ ಎಂದು ಎಸ್ಟಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಶೇಖರ್ ಹಳೆಮನಿ ಹೇಳಿದರು. ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 66ನೇ ಕರ್ನಾಟಕ ರಾಜ್ಯೋತ್ಸವ ಸವಿನೆನಪಿಗಾಗಿ ಈ ವಿಚಾರ ಸಂಕಿರಣವನ್ನು ರೂಪಿಸಿಕೊಳ್ಳಲಾಗಿದೆ. ಒಟ್ಟು 5 ಗೋಷ್ಠಿಗಳು ಇವೆ. ಇನ್ನು ಗೋಷ್ಠಿಯಲ್ಲಿ ದೇಶ ವಿದೇಶಗಳ 5 ಸಂಪನ್ಮೂಲ ವಿದ್ವಾಂಸರಿರುತ್ತಾರೆ. ಸಂವಾದ ರೂಪದಲ್ಲಿ ನಡೆಯುತ್ತಿದೆ ಎಂದು ಅವರು ಹೇಳಿದರು. ಗೋಷ್ಠಿಗಳಾದ ಜಾಗತಿಕ ಭಾಷಿಕ ಚಲನೆ, ಕನ್ನಡ ನುಡಿಯ ಸ್ಥಿತ್ಯಂತರಗಳು, ಲೋಕಾನುವಾದ, ಕನ್ನಡ ಜಗತ್ತು, ಕನ್ನಡ ಸಾಹಿತ್ಯ ಯುವ ಸ್ಪಂದನೆ, ಡಿಜಿಟಲ್ ಲೋಕದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಯಕ್ಷಗಾನ ಎಂಬ ಸಂವಾದಗೋಷ್ಠಿ ನಡೆಯಲಿದೆ ಎಂದು ಅವರು ಹೇಳಿದರು. ಇದರ ಸ್ವರೂಪ ಹೇಗೆಂದರೆ ಒಟ್ಟು 5 ಗೋಷ್ಠಿಗಳಿದೆ. 5 ಗೋಷ್ಠಿಗಳಲ್ಲಿ 25 ಜನ ದೇಶ ವಿದೇಶದ ಮತ್ತು ನಮ್ಮ ರಾಜ್ಯದ ಪ್ರತಿಷ್ಠಿತ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ನಾವು ಅವ್ರ ಜೊತೆಗೆ ಈ ಗೋಷ್ಠಿಗಳನ್ನು ಕುರಿತು ಸಂವಾದ ಮಾಡಿ ಚರ್ಚೆ ಮಾಡಿ ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಆ ರೆಕಾರ್ಡ್ ಮಾಡಿಕೊಂಡಿರುವಂಥದ್ದನ್ನು ನವೆಂಬರ್ 2 ರಿಂದ ನಾವು ಬುಕ್ ಬ್ರಹ್ಮ ಡಿಜಿಟಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಈಗಾಗಲೇ 5 ಗೋಷ್ಠಿಗಳನ್ನು ನಾವು ರೆಕಾರ್ಡ್ ಮಾಡಿಕೊಂಡು ಆ ಗೋಷ್ಠಿಗಳನ್ನು ನಾವು ಬುಕ್ ಬ್ರಹ್ಮ ಡಿಜಿಟಲ್ ಮೀಡಿಯಾದಲ್ಲಿ ನವೆಂಬರ್ 2 ರಿಂದ ಸಂಜೆ 5 ರಿಂದ 6 ರವರೆಗೆ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲ ಗೋಷ್ಠಿ ಜಾಗತಿಕ ಭಾಷಿಕ ಚಲನೆ, ಕನ್ನಡ ನುಡಿಯ ಸ್ಥಿತ್ಯಂತರಗಳು ಅಂತ. ಈ ಗೋಷ್ಠಿಯಲ್ಲಿ ನಾಡೋಜರಾದ ಅಂಬ ನಾಗರಾಜಿಯವರು, ವಿಶ್ರಾಂತ ಕುಲಪತಿಗಳಾದ ವಿವೇಕ್ ರೈ ಸರ್ ಅವರು, ಡಾಕ್ಟರ್ ಮಲ್ಲಿಕಾ ಗಂಟಿ ಮೇಡಮ್ ಅವರು, ವಿಶ್ವದ ಹಿರಿಯ ಕವಿಯಾಗಿರುವಂಥ ಪ್ರೊಫೆಸರ್ ಎಚ್ ಎಸ್ ಶಿವಪ್ರಕಾಶ್ ಅವರು, ಬಿ ಆರ್ ಲಕ್ಷ್ಮಣರಾವ್ ಅವರು ಪಾಲ್ಗೊಳ್ಳುತ್ತಾರೆ. ಈಗಾಗಲೇ ಇವರನ್ನು ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಎಂ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಎಂಪಿ ಶ್ರೀನಾಥ್ ಉಪಸ್ಥಿತರಿದ್ದರು.